ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಯಾವ್ದಾದ್ರು ಪಾಲಿಸಿ ಬರುತ್ತೆ ಅಂತ ಇನ್ಫಾರ್ಮೇಶನ್ ಬಂದ ತಕ್ಷಣ ಪ್ರತಿ ಸಲಿನೂ ಟ್ರೆಂಡ್ ನ ಅಬ್ಸರ್ವ್ ಮಾಡ್ತಾ ಇರಬಹುದು. ಆ ಪಾಲಿಸಿ ಅನೌನ್ಸ್ಮೆಂಟ್ ಮುಂಚೆನೆ ಆ ಸೆಕ್ಟರ್ ಅಲ್ಲಿ ಸ್ಟಾಕ್ಸ್ ಯಾವೆಲ್ಲ ಇರುತ್ತಲ್ಲ ಅವೆಲ್ಲ ಪಾಸಿಟಿವ್ ಮೂವ್ಮೆಂಟ್ ಕಾಣಿಸುತ್ತೆ. ಬಟ್ ಪಾಲಿಸಿ ಅನೌನ್ಸ್ಮೆಂಟ್ ಆದ್ಮೇಲೆ ನಮಗೆ ಪ್ರಾಫಿಟ್ ಬುಕಿಂಗ್ ಕಾಣಿಸ್ತಾ ಇರುತ್ತೆ ಅಲ್ವಾ. ಆದ್ರೆ ಇದು ಶಾರ್ಟ್ ಟರ್ಮ್ ಸಿನಾರಿಯೋ. ಬಟ್ ಲಾಂಗ್ ಟರ್ಮ್ ನಲ್ಲಿ ನಾವು ನೋಡಿದ್ರೆ ಯಾವಾಗ್ಲಾದ್ರೂ ಮ್ಯೂಚುವಲ್ ಪಾಲಿಸಿ ಅನೌನ್ಸ್ಮೆಂಟ್ ಆದ್ಮೇಲೆ ಆ ಸೆಕ್ಟರ್ ನಲ್ಲಿ ಆರ್ಗನೈಸ್ಡ್ ಪ್ಲೇಯರ್ಸ್ ಯಾರೆಲ್ಲ ಇರ್ತಾರಲ್ಲ ಅವರು ಅನಾರ್ಗನೈಸ್ಡ್ ಪ್ಲೇಯರ್ಸ್ ಒಂದು ಮಾರ್ಕೆಟ್ ಶೇರ್ ನ ಗ್ರಾಬ್ ಮಾಡ್ತಾ ಇರ್ತಾರೆ. ಅಂಡ್ ಇದರಿಂದ ಅವರು ಮಾರ್ಕೆಟ್ ಶೇರ್ ಗೈನ್ ಇಂದಾನು ಈ ಸ್ಟಾಕ್ಸ್ ಯಾವೆಲ್ಲ ಇರುತ್ತಲ್ಲ ಆರ್ಗನೈಸ್ ಪ್ಲೇಯರ್ಸ್ ಒಂದು ಸ್ಟಾಕ್ಸ್ ನಲ್ಲೂ ಮಲ್ಟಿಪಲ್ ರಿಟರ್ನ್ ಕಾಣಿಸುತ್ತೆ. ಅಂಡ್ ಇನ್ಫ್ಯಾಕ್ಟ್ ಆರ್ಗನೈಸ್ ಪ್ಲೇಯರ್ಸ್ ಮಾತ್ರನೇ ಅಲ್ಲ, ಆ ಸೆಕ್ಟರ್ ರಿಲೇಟೆಡ್ ಆಗಿ ಡಿಪೆಂಡೆಂಟ್ ಸೆಕ್ಟರ್ಸ್ ಇರುತ್ತಲ್ಲ ಆ ಸೆಕ್ಟರ್ಸ್ ಅಲ್ಲೂ ಕಂಪನೀಸ್ ಅಲ್ಲೂ ಒಳ್ಳೆ ಕಂಪನೀಸ್ ಅಲ್ಲಿ ಒಳ್ಳೆ ಮೊಮೆಂಟಮ್ ಕಾಣಿಸುತ್ತೆ. ಈ ತರ ನಾವು ಕೆಮಿಕಲ್ ಸೆಕ್ಟರ್ ಅಲ್ಲಿ ನೋಡಿದ್ವಲ್ವಾ. ರೀಸೆಂಟ್ಲಿ ಚೈನಾನಿಂದ ಯಾವಾಗ್ಲಾದ್ರೆ ನಮ್ಮ ಇಂಡಿಯಾಗೆ ಕೆಮಿಕಲ್ ಮ್ಯಾನುಫ್ಯಾಕ್ಚರಿಂಗ್ ಸ್ವಲ್ಪ ಪರ್ಸೆಂಟೇಜ್ ಶಿಫ್ಟ್ ಆಗಿದೆ. ಆ ಶಿಫ್ಟ್ ಇಂದ ಓನ್ಲಿ ಕೆಮಿಕಲ್ ಕಂಪನೀಸ್ ಮಾತ್ರನೇ ಲಾಭ ಪಡಲಿಲ್ಲ. ಆ ಕೆಮಿಕಲ್ ಕಂಪನೀಸ್ ಜೊತೆಗೆ GMM ಪ್ರಾಡ್ಲರು, HLE ಗ್ಲಾಸ್ ಕೋಟು ಇತರ ಕಂಪನೀಸು ಲಾಭ ಪಡೆದಿದೆ ಅಲ್ವಾ. ಸಿಮಿಲರ್ಲಿ ಯಾವ್ದಾದ್ರೂ ಒಂದು ಸೆಕ್ಟರ್ ಅಲ್ಲಿ ಮೇಜರ್ ಆಗಿ ಬೆನಿಫಿಟ್ ಬರ್ತಿದೆ ಅಂದ್ರೆ ಆ ಸೆಕ್ಟರ್ ರಿಲೇಟೆಡ್ ಆಗಿ ಡಿಪೆಂಡ್ ಆಗಿರುವಂತ ಯಾವ್ದಾದ್ರು ವೇರಿಯಸ್ ಅದರ್ ಕಂಪನೀಸ್ನು ಬೆನಿಫಿಟ್ ಪಡುತ್ತೆ. ಈ ಡೀಟೇಲ್ಸ್ ಎಲ್ಲ ನಿಮಗೆ ನಾನು ಏನಕ್ಕೆ ಶೇರ್ ಮಾಡ್ತಿದ್ದೀನಿ ಅಂದ್ರೆ, ರೀಸೆಂಟ್ ಆಗಿ ನ್ಯಾಷನಲ್ ಲಾಜಿಸ್ಟಿಕ್ ಪಾಲಿಸಿನಂತೂ ಯಾವ್ದಾದ್ರೆ ಗೌರ್ಮೆಂಟ್ ಆಫ್ ಇಂಡಿಯಾ ಅವರು ಅನೌನ್ಸ್ ಮಾಡಿದಾರಲ್ವಾ, ಈ ಪಾಲಿಸಿಯಲ್ಲಿ ಸ್ವಲ್ಪ ಕೀ ಚೇಂಜಸ್ ನಂತೂ ಇವ್ರು ತಗೊಂಡ್ಬರ್ತಿದ್ದಾರೆ. ಇದರಿಂದ ಲಾಜಿಸ್ಟಿಕ್ ಕಂಪನೀಸ್ಗೆ ಡೆಫಿನೆಟ್ಲಿ ಅದೊಂದು ಪಾಸಿಟಿವ್. ಬಟ್ ಲಾಜಿಸ್ಟಿಕ್ ಕಂಪನೀಸ್ಗೆ ಮಾತ್ರನೇ ಬೆನಿಫಿಟ್ ಪಡುತ್ತಾ ಅಂದ್ರೆ ನೋ, ಲಾಜಿಸ್ಟಿಕ್ ಕಂಪನೀಸ್ ಜೊತೆಗೆ ವೇರಿಯಸ್ ಅದರ್ ಸೆಕ್ಟರ್ಸ್ ಅಲ್ಲಿರೋ ಕಂಪನೀಸ್ನು ಬೆನಿಫಿಟ್ ಪಡುತ್ತೆ. ಅವು ಯಾವ ತರ ಕಂಪನೀಸು ಇವೆಲ್ಲ ಡೀಟೇಲ್ಸು ಅಂಡ್ ಈ ಪಾಲಿಸಿ ರಿಲೇಟೆಡ್ ಆಗಿ ಕೀ ಪಾಯಿಂಟ್ ನಾನು ಈಗ ನಿಮಗೆ ಶೇರ್ ಮಾಡ್ತೀನಿ. ಫಸ್ಟ್ ನಮ್ಮ ದೇಶಕ್ಕೆ ಲಾಜಿಸ್ಟಿಕ್ ಪಾಲಿಸಿ ಏನಕ್ಕೆ ಇಂಪಾರ್ಟೆಂಟ್ ಅನ್ನೋದು ಮಾತಾಡ್ಕೊಳ್ಳೋಣ. ಪ್ರೆಸೆಂಟ್ ನಾವು ನೋಡಿದ್ರೆ ಯಾವ ಸೆಕ್ಟರ್ನಲ್ಲಾದರೂ ಸರಿ ಮ್ಯಾನುಫ್ಯಾಕ್ಚರಿಂಗ್ ಸ್ಟಾರ್ಟ್ ಮಾಡಿದ್ರೆ ಗೂಡ್ಸು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಮೂವ್ ಆಗಬೇಕಾಗತ್ತಲ್ವ. ಅಂಡ್ ಇಂಡಿಯಾ ವರ್ಲ್ಡ್ಗೆ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಮಾಡಬೇಕಂತ ಯಾವುದಾದ್ರೂ ನಮ್ಮ ಕಂಟ್ರಿ ಪ್ರಯತ್ನ ಮಾಡ್ತಿದೆ ಅಲ್ವಾ. ಈ ಪ್ರಯತ್ನದಲ್ಲಿ ನಮ್ಮ ಕಂಟ್ರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸ್ ಯಾವುದಾದ್ರೆ ಅವರು ಗ್ಲೋಬಲಿ ಎಕ್ಸ್ಪೋರ್ಟ್ ಮಾಡಬೇಕಂದ್ರೆ ಈ ಲಾಜಿಸ್ಟಿಕ್ ಕಾಸ್ಟು ತುಂಬ ಜಾಸ್ತಿ ಇದ್ರೆ ಅನ್ಕೊಂಡ್ರೆ ಆಟೋಮೆಟಿಕ್ ಆಗಿ ಇವರ ಸೆಲ್ಲಿಂಗ್ ಪ್ರೈಸ್ ಯಾವುದೆಲ್ಲ ಇರುತ್ತಲ್ಲ ಅದು ಗ್ಲೋಬಲಿ ಕಾಂಪಿಟೇಟಿವ್ ಪ್ರೈಸ್ ಇರುತ್ತಲ್ಲ. ಇಲ್ಲಿ ನಮಗೆ PLI ಸ್ಕೀಮ್ನ ಲಾಂಚ್ ಮಾಡಿ ಇವ್ರಿಗೆ ಇನ್ಸೆಂಟಿವ್ಸ್ ಕೊಡೋ ಮೂಲಕ ಪ್ರಾಡಕ್ಟ್ ಕಾಸ್ಟ್ನ ಸ್ವಲ್ಪವರೆಗೂ ಕಮ್ಮಿ ಮಾಡಿದ್ರು ಮಿಕ್ಕಿರೋ ಅದರ್ ಕಾಸ್ಟ್ ಯಾವುದೆಲ್ಲ ಇರುತ್ತಲ್ಲ ಅದರ ಲೀಕೇಜಸ್ ಇಂದ ಓವರ್ ಆಲ್ ಆಗಿ ಅಗೈನ್ ಕಾಸ್ಟ್ ಅಂತೂ ಕಾಂಪಿಟೇಟಿವ್ ಆಗಿ ಗ್ಲೋಬಲಿ ಅದರ್ ಕಂಟ್ರೀಸ್ ನಲ್ಲಿ ಅವರು ಆಫರ್ ಮಾಡಿರೋ ತರ ನಾವು ಆಫರ್ ಮಾಡಿರೋ ಕಾರಣವಾಗಿ ನಮ್ಮ ಕಂಪನೀಸು ಮೇಜರ್ ಆರ್ಡರ್ಸ್ ನ ವಿನ್ ಆಗೋದಕ್ಕೆ ಮಿಸ್ ಆಗೋ ಚಾನ್ಸಸ್ ಇದೆ. ಅದರಿಂದ ಈ ಲಾಜಿಸ್ಟಿಕ್ ಪಾಲಿಸಿ ತುಂಬಾ ಕ್ರಿಟಿಕಲ್. ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಬೇಕಂದ್ರೆ ಲಾಜಿಸ್ಟಿಕ್ ರಿಲೇಟೆಡ್ ಆಗಿ ಇಶ್ಯೂಸ್ ನಾವು ಸಾಲ್ವ್ ಮಾಡ್ಕೋಬೇಕಾಗತ್ತೆ. ಕರೆಂಟ್ಲಿ ನಾವು ನೋಡಿದ್ರೆ ನಮ್ಮ ಇಂಡಿಯಾನಲ್ಲಿ ಒಂದು ಲಾಜಿಸ್ಟಿಕ್ ಫ್ರೇಮ್ ವರ್ಕ್ ಅಂತ ಏನೂ ಇಲ್ಲ. ಈ ಲಾಜಿಸ್ಟಿಕ್ ಫ್ರೇಮ್ ವರ್ಕ್ ಪಾಲಿಸಿನ ತಗೊಂಡ್ಬರ್ತಿದ್ದಾರೆ ಈಗ. ಅಂಡ್ ಕರೆಂಟ್ಲಿ ನಾವು ನೋಡಿದ್ರೆ ಲಾಜಿಸ್ಟಿಕ್ ಎಕ್ಸ್ಪೆನ್ಸಿವ್ ನೋಡಿದ್ರೆ 13 to 15% GDP ನಲ್ಲಿ ಇದೆ. ಇದನ್ನ ಸಿಂಗಲ್ ಡಿಜಿಟ್ ಗ್ಲೋಬಲಿ ನೋಡಿದ್ರೆ ಸಿಂಗಲ್ ಡಿಜಿಟ್ ನಲ್ಲಿ ಇದೆ. ಅದರಿಂದ ಬೈ 2030ಗೆ ಗೌರ್ಮೆಂಟ್ ಆಫ್ ಇಂಡಿಯಾ ಈ ಪಾಲಿಸಿನ ಲಾಂಚ್ ಮಾಡಿರೋದ್ರಿಂದ ಎಕ್ಸ್ಪೆನ್ಸಿವ್ಸ್ನ ಸಿಂಗಲ್ ಡಿಜಿಟ್ಗೆ ತಗೊಂಡ್ಬರ್ಬೇಕನ್ನೋ ಥರ ಗೌರ್ಮೆಂಟ್ ಏಮ್ ಮಾಡ್ತಿದ್ದಾರೆ. ಇದನ್ನು ಹೇಗೆ ಮಾಡ್ತಾರಂದ್ರೆ ಇವರು ಎಂಟೈರ್ ಲಾಜಿಸ್ಟಿಕ್ ಇಕೋಸಿಸ್ಟಮ್ ಯಾವುದೆಲ್ಲ ಇದೆಲ್ಲ ಅದನ್ನು ಡಿಜಿಟಲಿ ಇಂಟಿಗ್ರೇಟ್ ಮಾಡೋ ಮೂಲಕ ಡೇಟಾ ಸಿಮಿಲರ್ ಆಗಿ ಟ್ರಾನ್ಸ್ಫರ್ ಆಗತ್ತಲ್ವಾ. ಅಂಡ್ ಅದೊಂದೇ ಅಲ್ಲ, ಈಗ ಈ ಪಾಲಿಸಿನಲ್ಲಿ ಏನು ಮಾಡ್ತಿದ್ದಾರೆ ಅಂಡ್ ಸ್ಟೇಟನ್ನು ಇನ್ವಾಲ್ವ್ ಆಗ್ತಿದ್ದಾರೆ. ಈ ಸ್ಟೇಟ್ನು ಇನ್ವಾಲ್ವ್ ಮಾಡೋದ್ರಿಂದ ಏನು ನಡೆಯುತ್ತೆ, ಮೇಜರ್ ಲಾಜಿಸ್ಟಿಕ್ಸ್ ಇಂಡಸ್ಟ್ರಿ ನಾವು ನೋಡಿದ್ರೆ ಒಂದು ಸ್ಟೇಟಿಂದ ಇನ್ನೊಂದು ಸ್ಟೇಟ್ಗೆ ಟ್ರಾನ್ಸ್ಫರ್ ಗೂಡ್ಸ್ ಯಾವುದೆಲ್ಲ ಟ್ರಾನ್ಸ್ಫರ್ ಮಾಡಬೇಕು ಈ ಸ್ಟೇಟಲ್ಲಿ ಇರುವಂಥ ಪಾಲಿಸೀಸು ಇನ್ನೊಂದು ಸ್ಟೇಟಲ್ಲಿ ಇಲ್ಲ ಅಂತ ಮ್ಯಾಚ್ ಆಗದೇ ಇರೋ ಕಾರಣವಾಗಿ ವೇರಿಯಸ್ ಡಾಕ್ಯುಮೆಂಟೇಶನ್ ರಿಲೇಟೆಡ್ ಇಶ್ಯೂಸ್ ಇದೆ ಅಲ್ವಾ. ಇದ್ರ ಬಗ್ಗೆನು ಹೇಳಿ ಈ ಸೆಂಟ್ರಲ್ ಅವರು ಒಂದು ಫ್ರೇಮ್ ವರ್ಕ್ ತಗೊಂಡ್ಬಂದ್ರೆ ಪ್ರತಿ ಸ್ಟೇಟಲ್ಲೂ ಆ ಪಾಲಿಸಿ ರಿಲೇಟಿವ್ ಫ್ರೇಮ್ ವರ್ಕ್ನ ಇಂಪ್ಲಿಮೆಂಟ್ ಮಾಡಿದ್ರೆ ಈ ಲಾಜಿಸ್ಟಿಕ್ ಸೆಕ್ಟರು ತುಂಬ ಬೂಸ್ಟ್ ಆಗುತ್ತೆ. ಅದರ ಬಗ್ಗೆ ಆಕ್ಚುಲಿ ಇವರು ಒಂದು ರ್ಯಾಂಕಿಂಗ್ ಸಿಸ್ಟಮ್ನ ತಗೊಂಡ್ಬಂದಿದ್ದಾರೆ. ಅದು ನಿಮ್ಗೀಗ ಸ್ಕ್ರೀನ್ ಮೇಲೆ ಇಮೇಜ್ನಂತೂ ಶೇರ್ ಮಾಡಿದ್ದೀನಿ. ಯಾವ ಸ್ಟೇಟ್ಸಲ್ಲಿ ಯಾವ ಲೆವೆಲಲ್ಲಿ ಇದೆ ಅಂತ ನಿಮ್ಗೆ ಕಾಣಿಸುತ್ತೆ. ಅಂಡ್ ಹಾಗೆ ಲಾಜಿಸ್ಟಿಕ್ ಪಾಲಿಸಿನ ಇಂಪ್ಲಿಮೆಂಟ್ ಮಾಡಿರೋ ಸ್ಟೇಟ್ಸ್ ಯಾವುದೆಲ್ಲ ಇದೆಯಲ್ಲ ನಿಮ್ಗೆ ಗ್ರಾಫಲ್ಲಿ ಕಾಣಿಸ್ತಾ ಇದೆಯಲ್ಲ ಆ ಇಮೇಜ್ನು ಈಗ ಶೇರ್ ಮಾಡಿದ್ದೀನಿ. ನಾವು ಈ ಸ್ಟೇಟ್ ರ್ಯಾಂಕಿಂಗ್ ಮೆಕ್ಯಾನಿಸಮ್ ತಗೊಂಡಿದ್ರಿಂದ ಕಾಂಪಿಟೇಟಿವ್ನೆಸ್ ಬರುತ್ತೆ. ಕಾಂಪಿಟೇಟಿವ್ನೆಸ್ ಬರೋದ್ರಿಂದ ಡೆಫಿನೆಟ್ಲಿ ಬೆಟರ್ಮೆಂಟ್ ಅಂತೂ ಬರುತ್ತಲ್ವಾ. ಇದನ್ನೇ ಗೌರ್ಮೆಂಟ್ ಆಫ್ ಇಂಡಿಯಾ ಅವರು ತಗೊಂಬರೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಅಂಡ್ ಇದಲ್ಲದೆ ಇವರು ಯುಲಿಪ್ ಅಂದರೆ ಯೂನಿಫೈಡ್ ಲಾಜಿಸ್ಟಿಕ್ ಇಂಟರ್ಫೇಸ್ ಪ್ಲಾಟ್ಫಾರ್ಮ್ನ ತಗೊಂಬರ್ತಿದ್ದಾರೆ. ಈ ಪ್ಲಾಟ್ಫಾರ್ಮ್ ತಗೋಬರೋದ್ರಿಂದ ನಮಗೆ ಈವನ್ ಲಾಜಿಸ್ಟಿಕ್ ಸೆಕ್ಟರ್ನಲ್ಲೂ ವೇರಿಯಸ್ ಗೌರ್ಮೆಂಟ್ ರಿಲೇಟೆಡ್ ಆಗಿ ಡಿಪಾರ್ಟ್ಮೆಂಟ್ಸ್ ಇದೆ ಅಲ್ವಾ. ಲೈಕ್ ನಮಗೆ ಏವಿಯೇಷನ್ ರಿಲೇಟೆಡ್ ಆಗಿ ಲಾಜಿಸ್ಟಿಕ್ಸ್ ಸಪ್ರೇಟ್ ಆಗಿದೆ. ಅಂಡ್ ಇವನ್ ಅಗೇನ್ ರೈಲ್ವೇಸ್ ರಿಲೇಟೆಡ್ ಆಗಿನೂ ರೂಲ್ಸ್ ಬೇರೆ ಇರುತ್ತೆ. ಇವೆಲ್ಲಾನು ವೇರಿಯಸ್ ಗೌರ್ಮೆಂಟ್ಸು ಯಾವುದೆಲ್ಲ ಇದೆಯಲ್ಲ ಇವನ್ ಸೆಂಟ್ರಲ್ಲಿನೂ ಗೌರ್ಮೆಂಟ್ ಇವೆಲ್ಲಾನು
ಇಂಟಿಗ್ರೇಟ್ ಮಾಡೋದಕ್ಕೆ ಆ್ಯಂಡ್ ಈಚ್ ಡಿಪಾರ್ಟ್ಮೆಂಟ್ ಮಧ್ಯದಲ್ಲಿ ಯಾವುದಾದ್ರೂ ಇಶ್ಯೂಸ್ ಇರುತ್ತಲ್ಲ, ಈ ಇಶ್ಯೂಸ್ನೆಲ್ಲಾನು ಕ್ಲಿಯರ್ ಮಾಡೋದಕ್ಕಂದು ಈ ಪ್ಲಾಟ್ಫಾರ್ಮ್ ಮೂಲಕ ತಗೊಂಬರೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಹಾಗೆ ಈ ಸ್ಟೇಟಲ್ಲೂ ಲಾಜಿಸ್ಟಿಕ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಬೇಕಂದ್ರೆ ಸಮ್ ಇನ್ಸೆಂಟಿವ್ಸು ಸೆಂಟ್ರಲ್ ಗೌರ್ಮೆಂಟ್ಸಿಂದ ಬರಬೇಕಾಗತ್ತೆ. ಏನಕ್ಕಂದ್ರೆ ಹಣ ಬೇಕಲ್ವಾ? ಅದ್ರ ಬಗ್ಗೆನೂ ಗೌರ್ಮೆಂಟ್ ಆಫ್ ಇಂಡಿಯಾ ಸ್ಪೆಷಲ್ ಅಸಿಸ್ಟೆಂಟ್ನು ಪ್ರೊವೈಡ್ ಮಾಡೋ ಥರನೂ ಅವ್ರು ಮೆನ್ಷನ್ ಮಾಡ್ತಿದ್ದಾರೆ. ಇದರ ಜೊತೆಗೆ ಗೌರ್ಮೆಂಟ್ ಆಫ್ ಇಂಡಿಯಾ ಈ ಪಾಲಿಸಿನ ಏಮ್ ಏನಂದರೆ ಗ್ಲೋಬಲ್ ಲಾಜಿಸ್ಟಿಕ್ ಪರ್ಫಾರ್ಮೆನ್ಸು ಇಂಡೆಕ್ಸ್ ಯಾವುದೆಲ್ಲ ಇದೆಯಲ್ಲ, ಇದರಲ್ಲಿ ಟಾಪ್ 25 ಒಳಗೆ ಇಂಡಿಯನ್ ತಗೊಂಬರೋದಕ್ಕಂತೂ ಪ್ರಯತ್ನ ಮಾಡ್ತಿರೋ ಥರ ಹೇಳ್ತಿದ್ದಾರೆ. ಅಂಡ್ ಹಾಗೆ ಈ ಯುಲಿ ಪ್ಲಾಟ್ಫಾರ್ಮ್ ಯಾವುದೆಲ್ಲ ಇದೆಯಲ್ಲ ಇವರು ಡೆವಲಪ್ ಮಾಡ್ತಿದ್ದಾರಲ್ವ, ಇದರ ಮೂಲಕ ಸಿಂಗಲ್ ವಿಂಡೋ ಇ ಲಾಗನ್ ಪ್ಲಾಟ್ಫಾರ್ಮ್ನು ಪ್ರೊವೈಡ್ ಮಾಡೋ ಥರ ಅಂಡ್ ಹಾಗೆ ಡಿಜಿಟಲ್ ಮ್ಯಾಪಿಂಗ್ ಮೂಲಕ ಸೆಂಟ್ರಲ್ ಲಾಜಿಸ್ಟಿಕ್ ಪಾರ್ಕ್ನು ಡೆವಲಪ್ ಮಾಡ್ತಿರೋ ಥರ ಮೆನ್ಷನ್ ಮಾಡ್ತಿದ್ದಾರೆ. ಸೊ ಈ ಸೆಂಟ್ರಲ್ ಲಾಜಿಸ್ಟಿಕ್ ಪಾರ್ಕ್ ಡೆವಲಪ್ ಮಾಡೋದ್ರ ಮೂಲಕ ಮೇಜರ್ಲಿ ಪ್ರೈವೇಟ್ ಲಾಜಿಸ್ಟಿಕ್ ಪಾರ್ಕ್ನು ಜಾಸ್ತಿನೇ ಇದೆ ಅಲ್ವಾ. ಸೊ ಈ ಲಾಜಿಸ್ಟಿಕ್ ಪಾರ್ಕ್ನು ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಈ ಲಾಜಿಸ್ಟಿಕ್ ಪಾರ್ಕ್ ಮಾರ್ಕೆಟು ಯಾವುದೆಲ್ಲ ಇದೆಲ್ಲ ಇದು 2019 ಟೈಮ್ ನೋಡಿದ್ರೆ $14.65 ಬಿಲಿಯನ್ ಇದೆ. 9% CGR ಇಂದ ಗ್ರೋ ಆಗಿ 2025ಗೆ $19.53 ಬಿಲಿಯನ್ ಗ್ರೋ ಆಗೋ ಥರ ಈ ಪಾಲಿಸಿಯಿಂದ ಗೌರ್ಮೆಂಟ್ ಆಫ್ ಇಂಡಿಯಾ ಮೆನ್ಷನ್ ಮಾಡ್ತಿದೆ. ಫ್ರೆಂಡ್ಸ್, ಈ ಫುಲ್ ಡೀಟೇಲ್ಸ್ ಇರುವಂಥ PDF ಡಾಕ್ಯುಮೆಂಟ್ ಪ್ರೆಸೆಂಟೇಷನ್ನ ನಾನು ಟೆಲಿಗ್ರಾಮ್ನಲ್ಲೂ ಶೇರ್ ಮಾಡ್ತೀನಿ. ನೀವು ಟೆಲಿಗ್ರಾಮ್ನಲ್ಲಿ ಇಲ್ಲ ಅಂದರೆ ಟೆಲಿಗ್ರಾಮ್ ಆ್ಯಪ್ ಇನ್ಸ್ಟಾಲ್ ಮಾಡಿಕೊಂಡು ಶೇರ್ ಟ್ರೇಡರ್ ಕನ್ನಡ ಗ್ರೂಪಲ್ಲಿ ಜಾಯ್ನ್ ಆಗಿ ನೀವು ಡೌನ್ಲೋಡ್ ಮಾಡಿ ನೋಡ್ಕೋಬೋದು. ಸೊ ನೀವು ಈ PDF ನೋಡೋ ಮೂಲಕ ಆ್ಯಕ್ಚುಲಿ ಡೆಫಿನೆಟ್ಲಿ ಲಾಜಿಸ್ಟಿಕ್ ಕಂಪ್ನೀಸ್ ಯಾವೆಲ್ಲ ಬೆನಿಫಿಟ್ ಪಡುತ್ತೆ, ಲಾಜಿಸ್ಟಿಕ್ ರಿಲೇಟೆಡ್ ಆಗಿ ಕಂಪ್ನೀಸ್ ಯಾವುದೆಲ್ಲ ಇದು ನಿಮಗೆ ಆ ಲಿಸ್ಟಲ್ಲಿ ಕಾಣಿಸುತ್ತೆ. ಈ ಲಿಸ್ಟಲ್ಲಿರೋ ಕಂಪ್ನೀಸ್ ಮಾತ್ರನೇ ಅಲ್ಲ, ಸೊ ಈ ಮ್ಯಾನುಫ್ಯಾಕ್ಚರಿಂಗ್ ರಿಲೇಟೆಡ್ ಆಗಿ ಕಂಪ್ನೀಸ್ ಯಾವುದೆಲ್ಲ ಇರುತ್ತಲ್ಲ ಅವರೆಲ್ಲನೂ ಬಿಗ್ಗೆಸ್ಟ್ ಬೆನಿಫಿಷರೀಸ್. ಏನಕ್ಕೆಂದರೆ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನೀಸ್ಗೆ ಬೆನಿಫಿಟ್ ಇಂಡಿಯಾನಲ್ಲೇ ಅಲ್ಲ, ಇವರು ಗ್ಲೋಬಲಿ ಎಕ್ಸ್ಪೋರ್ಟ್ ರಿಲೇಟೆಡ್ ಆಗಿನೂ ಕಾಂಪಿಟೇಟಿವ್ ಪ್ರೈಸ್ ಆಫರ್ ಮಾಡೋ ಮೂಲಕ ಇವ್ರಿಗೊಂದು ಎಡ್ಜ್ ಅಂತೂ ಸಿಗತ್ತೆ. ಫಸ್ಟು ಅವರು ಯಾವ ಸೆಕ್ಟರಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ರಿಲೇಟೆಡ್ ಆಗಿ PLS ಸ್ಕೀಮ್ ಮೂಲಕ ಅವರಿಗೆ ಅಡಿಷನಲ್ ಬೆನಿಫಿಟ್ ಬರುತ್ತಲ್ಲ, ಆ್ಯಂಡ್ ಈ ಲಾಜಿಸ್ಟಿಕ್ ಕಾಸ್ಟು ರೆಡ್ಯೂಸ್ ಆಗೋ ಮೂಲಕ ಇನ್ನೂ ಬರ್ಡನ್ ಕಮ್ಮಿ ಆಗಿದ್ದರಿಂದ ಪ್ರೈಸಿಂಗ್ ಬೆಟರಾಗಿ ಆಫರ್ ಮಾಡಿ ಗ್ಲೋಬಲಿ ವೇರಿಯಸ್ ಅದರ್ ಕಂಟ್ರೀಸ್ನಿಂದನೂ ಮಾರ್ಕೆಟ್ ಶೇರ್ನ ಗ್ರಾಪ್ ಮಾಡೋದಕ್ಕಂತೂ ಪಾಸಿಬಿಲಿಟೀಸ್ ಕ್ರಿಯೇಟ್ ಆಗತ್ತೆ. ಸೊ ಇದರಿಂದ ನಾವು ಲಾಜಿಸ್ಟಿಕ್ ಸ್ಟಾಕ್ಸ್ನ ಮಾತ್ರನೇ ಅಲ್ಲ, ನನ್ನ ಸಜೆಷನ್ ಏನಂದರೆ ಮ್ಯಾನುಫ್ಯಾಕ್ಚರಿಂಗ್ ರಿಲೇಟೆಡ್ ಆಗಿ ಕಂಪ್ನೀಸ್ ಯಾವೆಲ್ಲ ಇದೆಯಲ್ಲ ಅದರ ಮೇಲೆ ಫೋಕಸ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನೀಸು ಆರ್ ದ ಬಿಗ್ಗೆಸ್ಟ್ ಬೆನಿಫಿಷ್, ಇದು ನನ್ನ ವ್ಯೂ. ಆ್ಯಂಡ್ ಈ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ರಿಲೇಟೆಡ್ ಆಗಿ ನಮಗೆ ವೇರಿಯಸ್ ಕಂಪ್ನೀಸ್ ಇದೆಯಲ್ಲೋ ಆ್ಯಂಡ್ ಸ್ಪೆಷಲಿ MNC ಕಂಪ್ನೀಸ್ ಯಾವೆಲ್ಲ ಇದೆಯಲ್ಲ ಇವರು ನಮ್ಮ ಇಂಡಿಯಾನಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಎಕ್ಸ್ಪೋರ್ಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಿದ್ದಾರಲ್ಲ, ಆ ಥರ ಕಂಪ್ನೀಸ್ ಮೇಲೆ ಫೋಕಸ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋನಲ್ಲಿ ನಾವು ಶೇರ್ ಮಾಡಿರೋಂಥ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲೈಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ಸ್ ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ. ಈ ಡೇಟಾ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಯೂಸ್ ಆಗತ್ತೆ ಅಂದರೆ ಶೇರ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಥ್ಯಾಂಕ್ ಯು.